ಹಲೋ ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವರು ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ರು. ಬೆಳಿಗ್ಗೆನೇ ಕರೆದಿದ್ರು. ಬೆಳಿಗ್ಗೆ ಇವ್ರು ಇರಲಿಲ್ಲ, ಅವರು ಇಬ್ಬರು ಬನ್ನಿ ಅಂತ ಹೇಳಿದರು. ಸರಿ, ಅಟ್ಲೀಸ್ಟ್ ಸಾಯಂಕಾಲ ಆದರೂ ನಾನು ಹೋಗಿ ಅರ್ಶಿನ ಕುಂಕುಮ ಇಸ್ಕೊಂಡು ಪ್ರಸಾದನ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಅವರು ಬಂದರು. ಸರಿ ಬನ್ನಿ ನೀವು ಕೂಡ ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ. ಹಾಗೆ ಬರೀ ಕೈಯಲ್ಲಿ ಹೋಗೋದು ಬೇಡ ಅಂತ ನಾನೇ ಬೆಳೆಸಿದಂಥ ಗಿಡ ಒಂದು ಸಣ್ಣ ಸೆರಾಮಿಕ್ ಪಾಟಲ್ಲಿತ್ತು, ಅದನ್ನು ಗಿಫ್ಟಾಗಿ ಕೊಡೋಣ ಅಂತ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅರಿಶಿನ ಕುಂಕುಮ ತೊಗೊಂಡು ಪ್ರಸಾದ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ 6:30 ಏನೋ ಆಗಿತ್ತು. ಹಾಗೆ ನನ್ನ ಚಿಕ್ಕ ಮಗ ಹೇಳ್ತಾ ಇದ್ದೆ, ನಾಳೆ ಕಾಲೇಜಲ್ಲಿ ಈವೆಂಟ್ ಇದೆ ಅಮ್ಮ, ನನಗೆ ಒಂದು ಕಲರ್ನ ಡ್ರೆಸ್ ಬೇಕಾಗಿತ್ತು, ನನ್ನ ಹತ್ರ ಇಲ್ಲ, ಶಾಪಿಂಗ್ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ದ. ಸರಿ ಅಂತ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಮ್ಯಾಕ್ಸ್ಗೆ. ನಮ್ಮ ಕಮ್ಯುನಿಟಿ ದಾಟಿ ಹೊರಗಡೆ ಬಂದ ತಕ್ಷಣ ನಮಗೆ ರೈಟ್ ಸೈಡ್ಗೆ ಎಲ್ಲ ಶೋರೂಮ್ಸು ಇದೆ. ಅಂದರೆ ಮ್ಯಾಕ್ಸು ಮತ್ತು ವೆಸ್ಟ್ ಸೈಡು, ಸೋಚು, ಬೀಬಾ, ಆಮೇಲೆ ಟ್ರೆಂಡ್ಸು, ಪ್ಯಾಂಟಲೂನ್ಸು ಎಲ್ಲನೂ ಇದೆ. ನೆನೆಸ್ಕೊಂಡಾಗ ನಾವು ಶಾಪಿಂಗ್ ಹೋಗ್ಬೋದು, ಅಷ್ಟು ಹತ್ತಿರ ಇದೆ. ನಮ್ಮ ಮನೆಯಿಂದ 5 ನಿಮಿಷ ಅಷ್ಟೇ ಆಗುತ್ತೆ ನನಗೆ. ಸೊ ಹಾಗಾಗಿ ಯಾವಾಗಾದರೂ ಹೋಗ್ಬೋದು. ಇನ್ನು ಶಾಪಿಂಗ್ ಬಂದರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಲೇಟ್ ಆಗುತ್ತೋ ಏನೋ ಅಂತ ನಾವು ಊಟ ಮಾಡಿಕೊಂಡೇ ಬಂದುಬಿಟ್ಟಿದ್ವಿ. ನಾವು ಬಂದಾಗ ಆಲ್ಮೋಸ್ಟು 7 ಕಾಲಾಗಿತ್ತು. ಹಾಗೆ ಕ್ರಿಸ್ಮಸ್ಗೋಸ್ಕರ ಆಲ್ರೆಡಿ ಡೆಕೋರೇಟಿವ್ ಐಟಮ್ಸ್ನ ತುಂಬ ಎಷ್ಟೊಂದು ಡಿಸ್ಪ್ಲೇ ಮಾಡಿದ್ದಾರೆ ಅಂತೀರಾ. ನೋಡಿ, ಸಾಂತಾ ಕ್ಲೋಸ್ ಎಷ್ಟು ಚೆನ್ನಾಗಿ ಜಿಂಗಲ್ ಬೆಲ್ ಅಂತ ಡ್ಯಾನ್ಸ್ ಮಾಡ್ತಾ ಇದೆ. ಹಾಗೆ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಮತ್ತು ಈ ಸ್ಟಾರ್ಸು, ಆ ಟ್ರೀಗೋಸ್ಕರ ಡೆಕೋರೇಟಿವ್ ಸಣ್ಣದು ಕೂಡ ಎಷ್ಟೊಂದು ಐಟಮ್ಸ್ ಇತ್ತು ಗೊತ್ತಾ. ಅದು ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಕಲರ್ಫುಲ್ಲಾಗಿ ಇತ್ತು. ಎಷ್ಟೊಂದು ಕಲೆಕ್ಷನ್ ಇಟ್ಟಿದ್ದಾರೆ. ಅಷ್ಟೊಂದು ಕ್ರಿಶ್ಚಿಯನ್ಸ್ ಅವ್ರು ಇದ್ದಾರಾ ಅಂತ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಮುಂಚೆ ಎಲ್ಲ ಇರ್ತಾಯಿತ್ತು, ಬಟ್ ಈ ಸಾರಿ ಅಂತೂ ತುಂಬಾ ಇದೆ. ಇಲ್ಲ ನಾನು ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನ ಅಂತ, ಯಾಕೆಂದರೆ ಕ್ರಿಸ್ಮಸ್ ಟೈಮಲ್ಲಿ ನಾನು ಶಾಪಿಂಗ್ ಎಲ್ಲ ಬಂದಿದ್ದೀನ ಇಲ್ವ ನನಗೆ ಜ್ಞಾಪಕ ಇಲ್ಲ. ಬಟ್ ಈ ಸಾರಿ ನೋಡಿದಾಗ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತು. ನೋಡಿ ಎಷ್ಟೊಂದು ಗಿಡಗಳಿದೆ, ಕಲರ್ಫುಲ್ಲಾಗಿ ಇತ್ತು. ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿಂದ ನಡ್ಕೊಂಡು ಹೋದರೆ ನಮಗೆ ಮ್ಯಾಕ್ಸ್ ಕಾಣಿಸುತ್ತೆ. ಆ್ಯಕ್ಚುಲಿ ನಮ್ಮ ಈ ಏರಿಯಾ ಏನಿದೆ ಎಲ್ಲ ಥರದ ಶೋರೂಮ್ಗಳು ಇದೆ. ಹಾಗಾಗಿ ಏನು ಅಕ್ಕಪಕ್ಕದವರೆಲ್ಲ ಸುಮಾರು ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ತಾರೆ. ವೀಕೆಂಡಲ್ಲಂತೂ ತುಂಬಾ ಕ್ರೌಡ್ ಇರುತ್ತೆ, ಪ್ರತಿಯೊಂದು ಸಿಕ್ಕತ್ತೆ. ನೋಡಿ, ಈ ಫುಟ್ಪಾತಲ್ಲೆಲ್ಲ ಇರೋ ಈ ಅಂಗಡಿಗಳಲ್ಲೆಲ್ಲ ಚಪ್ಪಲಿ ಆಗಿರ್ಬೋದು, ಅಥವಾ ಸ್ವೆಟರ್ಸ್ ಆಗಿರ್ಬೋದು, ಟೊಪ್ಪಿ ಆಗಿರ್ಬೋದು, ಇವೆಲ್ಲನೂ ಎಷ್ಟು ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸ್ಟ್ರೀಟ್ ತೊಗೊಳ್ಳೋದು ಸ್ವಲ್ಪ ಡೌಟ್ಫುಲ್ ಅಂತ ಅಂದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಬಾರ್ಗೇನ್ ಮಾಡಿ ತೊಗೋಬೋದು. ಅದೊಂದು ಅಡ್ವಾಂಟೇಜು. ಮತ್ತು ಏನು ಬೇಕು ಏನು ಬೇಡ ಅಂತ ನೋಡ್ಬೋದು. ಈಗ ಹೊಸದಾಗಿ ಬೀಬಾ ಶೋರೂಮ್ ಓಪನ್ ಆಗ್ತಾ ಇದೆ, ಅದನ್ನು ಕೂಡ ನೋಡ್ತಾ ಇದ್ದೆ. ನಾನು ಯಾವಾಗಲೂ ಆನ್ಲೈನಲ್ಲಿ ತೊಗೊಳ್ತಾ ಇದ್ದೆ, ಅಮೆಝಾನಲ್ಲಿ ಬೀಬಾ ಡ್ರೆಸ್ಗಳನ್ನು. ಈಗ ಇಲ್ಲೇ ಬಂದಿದೆ, ಇಲ್ಲೇ ಬಂದು ತೊಗೋಬೋದು ಅಂತ. ಸೊ ಮಾತಾಡ್ತಾ ನಾವು ಮ್ಯಾಕ್ಸಿಗೆ ಬಂದ್ವಿ. ಯಾಕೋ ಮ್ಯಾಕ್ಸಲ್ಲಿ ನೋಡ್ದೆ, ಅವನಿಗೆ ಏನೂ ಕಲೆಕ್ಷನ್ ಇಷ್ಟ ಆಗಲಿಲ್ಲ ನನ್ನ ಮಗನಿಗೆ. ಅಷ್ಟೊಂದು ಕಲ್ಲರು ಪರ್ಫೆಕ್ಟಾಗಿಲ್ಲ ಅಮ್ಮ, ನಾವು ಅಂದ್ಕೊಂಡ ಹಾಗೆ ಸಿಗ್ತಾ ಇಲ್ಲ. ಸರಿ ವೆಸ್ಟ್ ಸೈಡ್ಗೆ ಹೋಗೋಣ ಅಂತ. ಸೊ ಜಸ್ಟ್ ಇದಕ್ಕೆ ಹಿಂದ್ಗಡೆನೇ ವೆಸ್ಟ್ ಸೈಡ್ ಬರುತ್ತೆ. ಸರಿ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನಾನು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ವೆಸ್ಟ್ ಸೈಡ್ ಕಡೆಗೆ. ವೆಸ್ಟ್ ಸೈಡಲ್ಲಿ ಅಪ್ಪ ನ್ಯೂ ಇಯರ್ಗೆನ ಅಥವಾ ನ್ಯೂ ಇಯರ್ ಪಾರ್ಟಿಗೆ ಅಂತನ ಏನು ಎಷ್ಟು ಥರದ ಕಲೆಕ್ಷನ್ ಇತ್ತು. ಅಂದರೆ ಈ ವೆಸ್ಟ್ ಸೈಡಲ್ಲಿ ಟಾಟಾ ಅವ್ರದ್ದಲ್ವಾ, ಅವರ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ಕ್ವಾಲಿಟಿ, ಹಾಗೆ ಫಿಟ್ಟಿಂಗ್, ಬಟ್ಟೆಗಳದ್ದು ಫಿಟ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಲರ್ ಹೋಗಲ್ಲ, ಶ್ರಿಂಕ್ ಆಗಲ್ಲ, ನಾವೇ ಬೇಜಾರಾಗಿ ಬಿಸಾಕಬೇಕು ಅದನ್ನು, ಆ ಥರ ಕ್ವಾಲಿಟಿ ಇರುತ್ತೆ ವೆಸ್ಟ್ ಸೈಡ್ದು. ನಾನಂತೂ ವೆಸ್ಟ್ ಸೈಡ್ ಬಂದಮೇಲೆ, ವೆಸ್ಟ್ ಸೈಡು ಮತ್ತು ಮ್ಯಾಕ್ಸ್ ಬಂದಮೇಲೆ ಟ್ರೆಂಡ್ಸಲ್ಲಿ ಮತ್ತು ಪ್ಯಾಂಟಲೂನ್ಸಲ್ಲಿ ತೊಗೊಳ್ಳಲ್ಲ. ಪ್ಯಾಂಟಲೂನ್ಸ್ ತುಂಬ ಕಾಸ್ಟ್ಲಿ, ಬಟ್ ಅಲ್ಲಿ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಪ್ಯಾಂಟಲೂನ್ ಅವ್ರದ್ದು. ಟ್ರೆಂಡ್ಸ್ ಅಂತೂ ನಿಜವಾಗ್ಲೂ ತುಂಬಾ ಮೋಸ. ನನಗೆ ಅಲ್ಲಿ ಎಷ್ಟೊಂದು ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಅಲ್ಲಿಂದ ಬಟ್ಟೆಗಳನ್ನು ತೊಗೊಂಡು ಅವ್ರ ಪ್ರಿಂಟ್ ಅಷ್ಟೊಂದು ಚೆನ್ನಾಗಿರಲ್ಲ.
ಒಂದೇ ಒಂದು ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಫ್ಯೂಷನ್, ಅದರಲ್ಲಿ ತೊಗೋಬೋದು. ಅದರಲ್ಲಿ ಕಲ್ಲರ್ ಆಗಲಿ ಅಥವಾ ಫೇಡ್ ಆಗೋದಾಗಲಿ ಶ್ರಿಂಕ್ ಆಗೋದಾಗಲಿ ಆಗಲ್ಲ. ಬಟ್ ವೆಸ್ಟ್ ಸೈಡಲ್ಲಿ ಮಾತ್ರ ನೀವು ಯಾವುದೇ ತೊಗೊಳ್ಳಿ ಅಷ್ಟೊಂದು ಚೆನ್ನಾಗಿರುತ್ತೆ, ನಾವೇ ಬಿಸಾಕಬೇಕು ಆ ಥರ ಇರುತ್ತೆ. ಮತ್ತು ನ್ಯೂ ಇಯರ್ ಪಾರ್ಟಿ ಕಲೆಕ್ಷನ್, ಪಾರ್ಟಿ ವೇರ್ ಡ್ರೆಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ. ಇದನ್ನು ಹಾಕ್ಕೊಂಡು ಹೋಗ್ಬಿಟ್ರೆ ಫುಲ್ಲು ಶೈನಿಂಗ್. ಇದನ್ನು ಏನು ಹೇಳ್ತಾರೆ ಈ ಥರ ಬಟ್ಟೆಗಳು ನನಗೆ ಗೊತ್ತಿಲ್ಲ. ತುಂಬಾ ಕಲೆಕ್ಷನ್ ಇತ್ತು. ಅಂದರೆ ನ್ಯೂ ಇಯರ್ಗೆ ತುಂಬ ಜನ ಈ ಥರ ಡ್ರೆಸ್ಗಳನ್ನು ಹಾಕ್ಕೊಂಡು ಪಾರ್ಟಿಗೆ ಹೋಗ್ತಾರಲ್ಲ, ಸೊ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಲೆಕ್ಷನ್ಸ್ ಇತ್ತು. ಅದನ್ನೇ ನೋಡ್ತಾ ಇದ್ದೆ, ಎಷ್ಟೊಂದಿದೆ ಅಬ್ಬಾ ಈ ಥರ ಡ್ರೆಸ್ಗಳೆಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳು ಹಾಕ್ಕೊಂಡಾಗ ಅಂತ ಖುಷಿ ಆಗ್ತಾಯಿತ್ತು ನೋಡಿ. ಎಷ್ಟು ಕಲರ್ಫುಲ್ಲಾಗಿದೆ, ತುಂಬಾ ಚೆನ್ನಾಗಿತ್ತು. ಮೇ ಬಿ ಇದೆಲ್ಲ 1,500-2,000ಕ್ಕೆ ಸಿಕ್ಕುತ್ತೆ. ವಿತಿನ್ 2,000 ಒಳಗಡೆ ನಿಮಗೆ ಸಿಕ್ಕುತ್ತೆ ವೆಸ್ಟ್ ಸೈಡಲ್ಲಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಓಕೆ, ಈಗ ಮೇಲೆ ಹೋಗಿ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಾವಿಬ್ಬರು ಮನೆ ಕಡೆಗೆ ಬಂದ್ವಿ. ನನಗಿನ್ನೂ ಮನೆಯೊಳಗಡೆ ಎಷ್ಟೊಂದು ಕೆಲಸ ಇದೆ. ಹಾಗೆ ನಾನು ಏನು ಡ್ರೆಸ್ ತೊಗೊಂಡು ಬಂದೆ ನಾನು ನನ್ನ ಮಗ, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ನಿಮಗೆ ತೋರಿಸ್ತೀನಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಹೋದರೆ ನಾನು ಅದೇ ಡ್ರೆಸ್ಸಲ್ಲಿ ಮನೇಲಿ ಕೆಲಸ, ಅಂದರೆ ಕಿಚನಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ನಾಳೆಗೆ ಅಡುಗೆಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಅಂದರೆ ಸೊಪ್ಪು ತೊಗೊಂಬಂದಿದ್ದೆ, ಅದನ್ನು ಬಿಡಿಸಿಟ್ಬಿಟ್ಟು ಬೆಳಗ್ಗೆಗೆ ನನಗೆ ಈಸಿ ಆಗುತ್ತೆ. ಮತ್ತು ಗೋಬಿ ತಂದಿದೆ, ಅದನ್ನು ಕೂಡ ಕ್ಲೀನ್ ತೊಳೆಯೋಲ್ಲ, ಅಟ್ಲೀಸ್ಟು ಅದನ್ನು ಕಟ್ ಮಾಡಿ ಇಟ್ಟರೆ ನಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಅಡುಗೆ ಕೆಲಸ ಈಸಿ ಆಗಿಬಿಡುತ್ತೆ. ನನ್ನ ಮಗನಿಗೆ ಏನಾದರೂ ಲಂಚ್ ಕಟ್ಟೋದಾದರೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಬಾರ್ದು ಅಂತ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲ ಮಾಡ್ದಾದ್ಮೇಲೆ ಹೇಳ್ತಾ ಇದ್ದೆ, ಅಮ್ಮ ನನಗೆ ಹಾಫ್ ಡೇನೇ ಇರೋದು ಅಂತ. ಓಕೆ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಅಡುಗೆನೂ ಮಾಡಿಬಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಹಾಲು ಸ್ವಲ್ಪ ಇತ್ತು, 1 ಲೀಟ್ರು. ಇಷ್ಟು ಪನ್ನೀರ್ ಸಾಕಾಗಲ್ಲ, ಬಟ್ ಏನಿದೆ ಅದನ್ನು ಪನ್ನೀರಾಗಿ ರೆಡಿ ಮಾಡಿಬಿಟ್ಟು ನಾಳೆಗೆ ಇನ್ನೊಂದು 1-1.5 ಲೀಟ್ರಷ್ಟು ಹಾಲು ತೊಗೊಂಡು ಅದನ್ನು ಪನ್ನೀರಾಗಿ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಗೆ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡು, ಈಗ ಎಷ್ಟು ಹಾಲಿದೆ ಅದು ಎಕ್ಸ್ಟ್ರಾನೇ, ಸೊ ಅದನ್ನು ಪನ್ನೀರ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಡೇಗೆ ನಾನು ಪನ್ನೀರ್ ಹಾಕಿ ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ರಾತ್ರಿ ಇಷ್ಟು ಕೆಲಸ ಇತ್ತು. ಇದ್ರ ಜೊತೆಗೆ ಕಿಚನನ್ನು ಕೂಡ ಕ್ಲೀನ್ ಮಾಡಬೇಕು. ಸಾಮಾನ್ಯವಾಗಿ ವೀಕೆಂಡಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ. ಒಂದು ದಿನ ರಜಾ ಥರ ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ. ಸೊ ಅಟ್ಲೀಸ್ಟ್ ಸಂಡೇ ಆದರೂ ರಜಾ ಇರಲಿ ಅಂತ ಅಂದ್ಕೊಳ್ತೀನಿ. ಬಟ್ ಆವಾಗಲೂ ಕೆಲಸ ಅಂತೂ ಇದ್ದೇ ಇರುತ್ತೆ. ಒಂದು ದಿನವೂ ಏನೇ ಕೆಲಸ ಇಲ್ಲ ಅನ್ನೋ ಹಾಗೆ ಇಲ್ಲ. ಬಟ್ ಕಂಪೇರ್ ಮಾಡಿದ್ರೆ, ಫಸ್ಟ್ಗೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟೋ ಕೆಲಸ ಕಡಿಮೆ ಆಗಿದೆ. ಮಕ್ಕಳು ಹೆಲ್ಪ್ ಮಾಡ್ತಾರೆ, ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ರಾತ್ರಿ ಕಿಚನನ್ನೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಮಕ್ಕಳು ಕೊಡೋಕ್ಕೋಸ್ಕರ ಬಾದಾಮಿಯನ್ನು ನೆನೆಸಿಡ್ತಾ ಇದ್ದೀನಿ. ಸೊ ಇವತ್ತಿನ ರಾತ್ರಿ ಕೆಲಸ ಇಲ್ಲಿಗೆ ಮುಗೀತು. ಇನ್ನು ನಂದೇನಾದ್ರೂ ಅಂದರೆ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದನ್ನ ಎಡಿಟ್ ಮಾಡೋದು ನನಗೆ ಈ ಟೈಮಲ್ಲೇ, ಯಾಕೆಂದರೆ ಡೇ ಟೈಮಲ್ಲಿ ನನಗೆ ತುಂಬ ಕಷ್ಟ ಆಗುತ್ತೆ, ತುಂಬ ಸೌಂಡ್ ಬರುತ್ತೆ. ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದ್ದರೆ ಅದನ್ನು ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ತೀನಿ. ಸೊ ಈಗ ಬೆಳಗ್ಗೆ ಬರ್ತಾಯಿದ್ದೀನಿ. ಕಿಚನ್ಗೆ ಬಂದ ತಕ್ಷಣ ಕೆಲಸ ಇರುತ್ತೆ. ನಾನಿಬ್ಬರು ಮಕ್ಕಳಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಹಾಗೆ ಲಂಚ್ ಕೂಡ ರೆಡಿ ಮಾಡಿಟ್ಬಿಟ್ರೆ ನನಗೆ ಮಧ್ಯಾಹ್ನ ಸ್ವಲ್ಪ ಫ್ರೀಯಾಗಿರ್ಬೋದು ಅಂತ ಅಂದ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಬಿಟ್ಟೆ. ಅನ್ನಕ್ಕಿಟ್ಟಿದ್ದೀನಿ. ನಾನು ಕುಕ್ಕರಲ್ಲಿ ಅನ್ನ ಮಾಡಲ್ಲ, ಸೊ ಪಾತ್ರೆಯಲ್ಲೇ ಅನ್ನಕ್ಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಗೋಬಿ ಮಾಡೋಣ ಅಂತ. ಆ್ಯಕ್ಚುಲಿ ಗೋಬಿ ಹೂಕೋಸನ್ನ ಪಲ್ಯ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು, ಅದರ ರೆಸಿಪಿ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ನನ್ನ ಕುಕ್ಕಿಂಗ್ ಇದು ಬ್ಲಾಗ್ ಇದೆ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಸುಮಾರು ಸಿಂಪಲ್ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಸೊ ಅದರಲ್ಲಿ ನೋಡಿ, ಇದರ ರೆಸಿಪಿ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. 2-3 ಥರ ಗೋಬಿಯಲ್ಲಿ ಮಾಡುವಂಥ ಪಲ್ಯ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು, ಅದೆಲ್ಲನೂ ಶೇರ್ ಮಾಡಿದ್ದೀನಿ. ಸೊ ಈಗ ಹೂಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸೊಪ್ಪನ್ನು ಬಿಡಿಸಿಟ್ಟಿದ್ನಲ್ಲ, ಅದನ್ನು ಕೂಡ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಸೊಪ್ಪಿನ ಪಲ್ಯ ಮಾಡೋದು. ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀನಿ. ಹಾಗೆ ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿಯನ್ನು ಚಚ್ಚಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಉಪ್ಪು ಹಾಕಿ ಸೊಪ್ಪನ್ನು ಬೇಯಿಸ್ಕೊಂಡಾದ್ಮೇಲೆ ಸೊ ಕೊನೆಯಲ್ಲಿ ಇಳಿಸ್ಕೊಳ್ಳುವಾಗ ಹಸಿ ಕೊಬ್ಬರಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವಾರದಲ್ಲಿ 2-3 ಸಾರಿ ಆದರೂ ಸೊಪ್ಪುಗಳನ್ನು ಬಳಸಬೇಕು. ಅಟ್ಲೀಸ್ಟು ಸಾಂಬಾರು ಮಾಡ್ತಿರೋ ಅಥವಾ ಪಲ್ಯ ಮಾಡ್ತಿರೋ ಅಥವಾ ಚಪಾತಿಗೆ ಹಾಕ್ತಿರೋ ಹೇಗಾದರೂ ಮಾಡ್ಕೋಬೋದು. ಅಟ್ಲೀಸ್ಟ್ ಯೂಸ್ ಮಾಡೋದು ಒಳ್ಳೆಯದು.
ನಮ್ಮ ಮಧ್ಯಾಹ್ನದ ಊಟದ ತಟ್ಟೆ ರೆಡಿಯಾಗಿದೆ. ಅನ್ನ, ಬೇಳೆ ಸಾರು ಮಾಡಿದೆ, ಹಾಗೆ ಗೋಬಿ ಮತ್ತು ಸೊಪ್ಪಿನ ಪಲ್ಯ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಹೇಗನ್ನಿಸ್ತು ಈ ವ್ಲಾಗು? ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.